ರಾಜಣ್ಣ ವಜಾ ಸಿದ್ದು ಬಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಮಾತಾಡೋದಕ್ಕೆ ಜಿ ಪರಮೇಶ್ವರ್ ಹಿಂದೇಟ್ ಹಾಕ್ತಿದ್ದಾರೆ. ನನಗೆ ರಾಜಣ್ಣ ವಜಾ ಮಾಡಿದ್ದು ಕಾರಣ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು. ರಾಜಣ್ಣ ವಜಾ ಹಿಂದೆ ಪಿತೂರಿ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ. ಸ್ವತಃ ರಾಜಣ್ಣ ಅವರೇ ಪಿತೂರಿ ಇದೆ ಅಂತ ಹೇಳಿದ್ದಾರೆ ಅಂತ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಷ್ಟು ವಿವರವಾಗಿ ನನಗೆ ಗೊತ್ತಿಲ್ಲ. ಆದರೆ ಹೈಕಮಾಂಡು ಡಿಸಿಷನ್ ತೊಗೊಂಡಿದೆ. ನಮ್ಮಲ್ಲಿ ನಮ್ಮ ಪಕ್ಷದಲ್ಲಿ ಹೈಕಮಾಂಡು ಡಿಸಿಷನನ್ನು ನಾವೆಲ್ಲ ಗೌರವಿಸ್ತೇವೆ. ಆದರೆ ಏನಕ್ಕೆ ಅಂಥೇಳಿ ಇನ್ನೂ ಕೂಡ ಸ್ಪಷ್ಟವಾಗಿ ನಮ್ಮವರೆಗೆ ಗೊತ್ತಿಲ್ಲ. ಅದು ಅಧ್ಯಕ್ಷರಿಗೆ ಗೊತ್ತಿರ್ಬೋದು, ಮುಖ್ಯಮಂತ್ರಿಗಳಿಗೆ ಗೊತ್ತಿರ್ಬೋದು. ಆದರೆ ನಮ್ಮವರೆಗೂ ಕೂಡ ಏನು ಕಾರಣಕ್ಕೋಸ್ಕರ ಅವ್ರನ್ನ ಈ ರೀತಿ ಡ್ರಾಪ್ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಅಲ್ಲ, ಅವರಿಗೆ ಸ್ವಾಭಾವಿಕವಾಗಿ ರಾಜಣ್ಣ ಅವರಿಗೆ ಅಸಮಾಧಾನ ಇರುತ್ತೆ. ಆದರೆ ಕಾರಣ ಏನು ಅಂತ ಹೇಳಿ ಗೊತ್ತಿಲ್ಲ ನಮಗೆ. ಹೈಕಮಾಂಡ್ ನಿರ್ಧಾರ ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಸ್ವಂತ ರಾಜಣ್ಣ ಅವರೇ. ಸೊ ಏನಾಗಿದೆ ಅಂತ ಆಗಲಿಕ್ಕೆ ಅದಕ್ಕೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವರು ಕೂಡ ಹೇಳಿದ್ದಾರೆ, ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತಮವಾಗಿರ್ತದೆ. ನೋಡಿ, ರಾಜಕೀಯಲ್ಲೆಲ್ಲ ಇದ್ದೇ ಇರೋದು, ಇದೆಲ್ಲ ಸ್ವಾಭಾವಿಕ. ಇದನ್ನು ನೋಡಿನೇ ನಾವು ಹೆಜ್ಜೆ ಇಡಬೇಕಂತ ಹೇಳಿದ್ವಿ ಹಿಂದೆ ಕೂಡ. ರಾಜಕೀಯಲ್ಲಿ ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತೈತೆ. ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ. ಸೊ ಎಲ್ಲಿ ನಾವು ಸ್ವಲ್ಪ ತಪ್ಪಿದ್ರೆ ಇಂಥ ಘಟನೆಗಳು ಆಗ್ತಾವೆ. ಎಲ್ಲ ರೀತಿಯಿಂದ ನಾವು ಬಿಗಿಯಾಗಿರ್ಬೇಕು ಅಷ್ಟೇ. ಅದೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿ ಹುಷಾರಾಗಿರ್ಬೇಕಂತ ಹೇಳಿದ್ರಲ್ಲ. ರಾಜಕೀಯದಲ್ಲಿ ಇದ್ದೇ ಇರೋದು ಅದೇನೋ ನಾ ಹೆಚ್ಚು ನೀ ಹೆಚ್ಚು ಅನ್ನೋದು. ಸೊ ನಮ್ಮ ಪಾಲಿನ ಹುಷಾರಿದ್ರೆ ಇಂಥ ಘಟನೆಗಳ ಸಂಭವಿಸೋದಿಲ್ಲ. ಪಕ್ಷದ ತೀರ್ಮಾನದ ಬಗ್ಗೆ ಯಾರು ಏನು ಮಾತಾಡ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ. ಈಗ ರಾಜಣ್ಣವರು ನಾನು ಇದ್ದೇನೆ, ಅವರು ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಬಹುಶಃ ಅವರನ್ನೇ ಮಾತಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೋಡಿ, ಇವತ್ತು ನಾನು ಮಂತ್ರಿಯಾಗಿದ್ದೀನಿ ಅಂದರೆ ಪಕ್ಷದ ಹೈಕಮಾಂಡ್ ತೀರ್ಮಾನ, ಹೈಕಮಾಂಡ್ ನಮ್ಮನ್ನು ಆಯ್ಕೆ ಮಾಡಿ ಮಂತ್ರಿಯನ್ನು ಮಾಡಿರ್ತಕ್ಕಂಥದ್ದು. ಪಕ್ಷದ ಒಂದು ಚೌಕಟ್ಟಿನಲ್ಲಿ ಈ ಪಕ್ಷ ಏನು ತೀರ್ಮಾನ ಮಾಡುತ್ತೆ, ನಾವು ಅದು ಅವಮಾನ ಮತ್ತೊಂದು ಮಗ್ದೊಂದು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಲ್ಲ. ಪಕ್ಷದ ಶಿಸ್ತಿಗೆ ಒಳಪಟ್ಟು ನಾವೆಲ್ಲರೂ ಇವತ್ತು ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಯಾರೂ ಕೂಡ ಮಧ್ಯದಲ್ಲೇ ಪ್ರವೇಶ ಮಾಡೋಕ್ಕೆ ಬರೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆಗೆ ನನ್ನ ಸ್ನೇಹಿತಿಗೆ ಈ ರೀತಿ ಆಯ್ತಲ್ಲ ಅಂತಕ್ಕಂಥ ದುಃಖನೂ ಕೂಡ ನನಗಿದೆ. ಅದ್ರ ಬಗ್ಗೆ ನಾನೇನು ವ್ಯಾಖ್ಯಾನ ಕೊಡೋಕ್ಕೆ ಹೋಗೋದಿಲ್ಲ. ಇದು ಹೈಕಮಾಂಡ್ಗೆ, ಯಾಕಂದರೆ ನಾವು ಪಕ್ಷದ ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇರ್ತಕ್ಕಂಥದ್ದು. ಅಲ್ಲಿ ಏನಾಗಿದೆ, ಏನು ತಪ್ಪಾಗಿದೆ, ಯಾರಿಂದ ಆಗಿದೆ, ಹೇಗಾಗಿದೆ ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತಕ್ಕಂಥವ್ರು ವರಿಷ್ಠರು. ಅದನ್ನು ಪ್ರಶ್ನೆ ಮಾಡೋದಕ್ಕೆ ನಾವು ಬರೋದಿಲ್ಲ. ನೋಡಿ, ರಾಜಣ್ಣವರ ಹೇಳಿಕೆ ವಿಚಾರ, ಅದ್ರ ಬಗ್ಗೆ ನಮ್ಮ ಪಕ್ಷ ಅಂತಿಮವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದೆ. ಆ ಹಿನ್ನೆಲೆಯೊಳಗೆ ಈ ಸಂದರ್ಭದಲ್ಲಿ ನಾವು ಯಾವುದೇ ರೀತಿ ಚರ್ಚೆ ಮಾಡೋದು ವಿಹಿತ ಅಲ್ಲ. ಬರ್ತದೆ ಅವರು ಚರ್ಚೆಗೆ ನಾವು ಅಲ್ಲೇ ಅಸೆಂಬ್ಲಿ ಒಳಗೆ ಉತ್ತರ ಕೊಡ್ತೀವಿ. ಮುಖ್ಯಮಂತ್ರಿಗಳು ಬಂದರೆ ಏನು ಮಾಡ್ತಾರೆ ನೋಡೋಣ ಅಂತ ನೀವು ಕೂಡ ಇರ್ತೇವೆ. ಗೊತ್ತಿಲ್ಲ ಸರ್, ಬೇರೆ ಏನೂ ಇರಲಿಕ್ಕೆ ಅವಕಾಶ ಇರಲ್ಲ. ಬಹುಶಃ ಒಂದು ಪಕ್ಷ ಏನೋ ಒಂದು ನಿರ್ಣಯ ತಂತಂದ್ರೆ ಅದಕ್ಕೆಲ್ಲ ನಾವು ಭದ್ರಾಗಿರ್ಬೇಕಾಗುತ್ತೆ. ನಾವೆಲ್ಲ ಒಂದು ಪಕ್ಷ ಚೌಕಟ್ಟಿನಾಗಿರ್ತೀವಿ. ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆಗಳಿದ್ದಾಗ ಪಕ್ಷ ಬೆಳೆಸೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಏನು ನಡೆದಿದೆ ಘಟನೆಗಳು ಅನ್ನೋದು ಗೊತ್ತಿಲ್ಲ ನನಗೆ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟವ್ರು ಅನ್ನೋದು ಗೊತ್ತಿಲ್ಲ. ನಾನು ಅದನ್ನು ಕೂಡ ನೋಡೋಕ್ಕೆ ಹೋಗಿಲ್ಲ. ನಮಗೆ ಯಾವುದೋ ಒಂದು ವಿಚಾರದಾಗೆ ಭಿನ್ನಾಭಿಪ್ರಾಯ ಇತ್ತು. ನಮಗೆ ಒಂದು ಮಾತು ಹೇಳಲಿಲ್ಲ, ಕರೀಲಿಲ್ಲ. ಅವ್ರ ಮನೆಗೆ 9 ಜನ ತಿಂಡಿ ಕರೆದ್ರು ಬೆಳಿಗ್ಗೆ ಎಲೆಕ್ಷನ್ ದಿವಸ. ನಮ್ಮ ಮನೇಲಿ ಒಬ್ಬರನ್ನ ಬಿಟ್ಟರು. ಅದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೆ ಬಿಟ್ಟರೆ, ಅವತ್ತು ಅವರು ನಮ್ಮ ಮನೆಯವ್ರನ್ನ ಕರೆದು ಬಿಟ್ಟಿದ್ರೆ ಮುಗಿದೋಗಿತ್ತು. ಯಾರನ್ನಾರ ಮಾಡ್ಕೊಳ್ಳಿ, ಅವ್ರು ಹಿರಿಯ ನಾಯಕರಿದ್ದಾರೆ. ಇದರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.